ವಾಟ್ ಎ ಥ್ರಿಲ್ಲಿಂಗ್ ಮ್ಯಾಚ್. ಲಾಸ್ಟ್ ಮೂಮೆಂಟ್ವರೆಗೂ ಕೂಡ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಇದ್ದೇ ಇತ್ತು. ಬಟ್ ಫೈನಲಿ ಆನ್ ದಿ ಫೀಲ್ಡ್ನಲ್ಲಿ ಹಾಗೆ ಆಫ್ ದಿ ಫೀಲ್ಡ್ನಲ್ಲಿ ಭಾರತವೇ ಬಾಸ್ ಅನ್ನೋದನ್ನ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. ಬಲಿಷ್ಠ ಭಾರತದ ಎದುರು ಪಾಕಿಸ್ತಾನ ಧೂಳಿಪಟವಾಯಿತು. ಆದರೆ ಈ ಪ್ರತಿಷ್ಠೆ ಫೈಟ್ ಪಂದ್ಯಕ್ಕಷ್ಟೇ ಸೀಮಿತವಾಯ್ತಾ ಅಂದ್ರೆ ನೋ ವೇ, ಚಾನ್ಸೇ ಇಲ್ಲ. ಆಫ್ಟರ್ ದಿ ಮ್ಯಾಚ್ ಕಂಪ್ಲೀಟ್ ಆಕ್ಷನ್ ಥ್ರಿಲ್ಲರ್ ಮೂವಿ ಥರಾನೇ ಕಂಟಿನ್ಯೂ ಆಗಿದೆ. ಕಪ್ ಗೆದ್ರೂ ಕೂಡ ಕಪ್ ಬೇಡವೇ ಬೇಡ ಅಂತ ಭಾರತ ಗಟ್ಟಿತನ ಮೆರೆದಿದೆ. ವೇದಿಕೆಯಿಂದ 20 ಅಡಿ ದೂರವೇ ಕುಳಿತು ಪಾಕಿಸ್ತಾನದ ನಖಶಿಖಾಂತವೇ ಉರಿಯುವಂತೆ ಮಾಡಿದ್ದಾರೆ. ಭಾನುವಾರ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯಿತು? ಪಾಕಿಸ್ತಾನ ಮ್ಯಾಚ್ ಸೋಲೋದ್ರ ಜೊತೆಗೆ ಹೆಜ್ಜೆಗೂ ಅದೆಂಥ ಅವಮಾನವನ್ನು ಅನುಭವಿಸಿತ್ತು. ಈ ಬಗೆಗಿನ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಯ ಫೈನಲ್ ಮ್ಯಾಚ್ ಭಾನುವಾರ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಫೈನಲ್ ಫೈಟ್ ಇದ್ದಿದ್ದರಿಂದ ಒಂಥರ ವಾರ್ ಸಿಚುಯೇಷನ್ನೇ ಇತ್ತು. ಯಾಕಂದ್ರೆ ಇದಕ್ಕೂ ಹಿಂದಿನ 2 ಪಂದ್ಯಗಳಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳಾಗಿದ್ವು. ಸೊ ಫೈನಲ್ ಪಂದ್ಯವನ್ನ ಯಾರೇ ಗೆದ್ರು ಕೂಡ ಅವರೇ ಬಾಸ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿತ್ತು. ಭಾರತ ಟೀಮ್ ಅಂತೂ ಫುಲ್ ಕಾನ್ಫಿಡೆನ್ಸ್ ನಲ್ಲೇ ಕಣಕ್ಕಿಳಿದಿತ್ತು. ಬಟ್ ಬೌಲಿಂಗ್ ನಲ್ಲಿ ಸಿಕ್ಕಷ್ಟು ಸಕ್ಸಸ್ ಬ್ಯಾಟಿಂಗ್ ನಲ್ಲಿ ಸಿಗ್ಲಿಲ್ಲ. ಒಂದೊಂದು ಓವರ್ ಮುಗ್ದಂತೆ ಕೂಡ ಫ್ಯಾನ್ಸ್ ಹಾರ್ಟ್ ಬೀಟ್ ರೈಸ್ ಆಗ್ತಾ ಇತ್ತು. ಸೊ ಫಸ್ಟ್ ಮ್ಯಾಚ್ ಹೈಲೈಟ್ಸ್ ನ ಒಂದ್ಸಲ ಹೇಳ್ಬಿಡ್ತೇನೆ. ಆನಂತರ ಪ್ರಶಸ್ತಿ ಪ್ರದಾನದ ವೇಳೆ ನಡೆದ ಫಿಲ್ಮಿ ಸ್ಟೈಲ್ ರಿವೆಂಜ್ ಬಗ್ಗೆ ನೋಡೋಣ. ಬೌಲಿಂಗ್ ನಲ್ಲಿ ಬೆಂಡೆತ್ತಿ ಬ್ಯಾಟಿಂಗ್ ನಲ್ಲಿ ಪರದಾಡಿದ ಭಾರತ. ಮ್ಯಾಚ್ ಅಲ್ಲಿ ಟಾಸ್ ವಿನ್ ಆದಂತ ಸೂರ್ಯಕುಮಾರ್ ಯಾದವ್ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದರಂತೆ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಇಳಿದಂತ ಪಾಕಿಸ್ತಾನದ ಪರ ಸಾಯಿಜಾದ ಫರ್ಹಾನ್ ಮತ್ತು ಫಖರ್ ಜಮಾನ್ ಸ್ಲೋ ಆಗಿ ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ರು. ಫಸ್ಟ್ ವಿಕೆಟ್ ಬೀಳೋ ಹೊತ್ತಿಗೆ 84 ರನ್ಗಳ ಪಾರ್ಟ್ನರ್ಶಿಪ್ ಬಂದಿತ್ತು. ಆನಂತರ ಬಂದವರೆಲ್ಲ ಬಂದಷ್ಟೇ ಸ್ಪೀಡ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು. ಇನ್ನೂ 5 ಎಸೆತಗಳು ಇರುವಾಗಲೇ 146 ರನ್ಗಳಿಗೆ ಪಾಕಿಸ್ತಾನ ತಂಡ ಆಲ್ಔಟ್ ಆಯಿತು. ಇನ್ನು ಭಾರತದ ಪರ ಕುಲ್ದೀಪ್ ಯಾದವ್ ಕಂಪ್ಲೀಟ್ ಆಗಿ ಶೈನ್ ಆದ್ರು. 4 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಇತ್ತ ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ ಹಾಗೆ ಅಕ್ಷರ್ ಪಟೇಲ್ ತಲಾ 2 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹೀಗೆ 147 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಭಾರತ ಪರ ಟಾಪ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಯಿತು. ಕಳೆದ 6 ಮ್ಯಾಚ್ಗಳಲ್ಲಿ ಸ್ಫೋಟಕ ಓಪನಿಂಗ್ ನೀಡ್ತಾ ಇದ್ದಂತ ಅಭಿಷೇಕ್ ಶರ್ಮಾ ಫೈನಲ್ ಪಂದ್ಯದಲ್ಲಿ 5 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಆಕ್ಚುಲಿ ಅಭಿಷೇಕ್ ಶರ್ಮಾ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ರು. ಕಳೆದ 3 ಪಂದ್ಯಗಳಲ್ಲಿ ಹ್ಯಾಟ್ರಿಕ್ 50 ಕೂಡ ಬಾರಿಸಿದ್ರು. ಹಾಗಂತ ಪ್ರತಿ ಸಲ ಅವರೇ ಆಡಬೇಕು, ಅವರೇ ವಿನ್ ಆಗಬೇಕು ಅಂತ ಕೇಳೋಕ್ಕೂ ಆಗಲ್ಲ. ಬಟ್ ಕಳೆದ 6 ಪಂದ್ಯಗಳಲ್ಲಿ ಅವರ ಪ್ರದರ್ಶನ ಅಂತೂ ಅತ್ಯುತ್ತಮವಾಗಿತ್ತು. ಫೈನಲ್ ಪಂದ್ಯದಲ್ಲಿ ಅದು ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಆಗಲಿಲ್ಲ ಅಷ್ಟೇ. ಸೊ ಇಲ್ಲಿ ಅಭಿದೇನ್ ತಪ್ಪಿಲ್ಲ. ಬಟ್ ಪಾಕ್ ವಿರುದ್ಧ ಪ್ರತಿ ಸಲ ಅಂತ ಸ್ಟ್ರಗಲ್ ಮಾಡುವಂತ ಸೂರ್ಯ ಮತ್ತೊಮ್ಮೆ 1 ರನ್ಗೆ ಸುಸ್ತಾದ್ರು. ಗಿಲ್ ಕೂಡ ಡಲ್, ಕೇವಲ 12 ರನ್ಗಳಿಗೆ ಆಟ ಮುಗಿಸಿದ್ರು. ಸೊ 20 ರನ್ ಆಗುವಷ್ಟರಲ್ಲೇ ಭಾರತ 3 ವಿಕೆಟ್ಗಳನ್ನ ಕಳ್ಕೊಳ್ತು. ಸೊ 3 ಕೂಡ ಟಾಪ್ ಆರ್ಡರ್ ಬ್ಯಾಟರ್ಗಳೇ. ಸೊ ಇವ್ರು 3 ಜನರಲ್ಲಿ ಒಬ್ಬರಿಂದ ಕೂಡ ಬಿಗ್ ಇನ್ನಿಂಗ್ಸ್ ಅಥವಾ ಬಿಗ್ ಪಾರ್ಟ್ನರ್ಶಿಪ್ ಬಂದಿದ್ರೆ ಪಂದ್ಯ ಆದಷ್ಟು ಬೇಗನೆ ಮುಗಿತಾ ಇತ್ತು. ಬಟ್ ಟಾಪ್ ಆರ್ಡರ್ನ 3 ಬ್ಯಾಟರ್ಸ್ ಕಂಪ್ಲೀಟ್ ಆಗಿ ವೀಕ್ ಆದ್ರು. ಇನ್ನು ಆನಂತರ ಭಾರತಕ್ಕೆ ಭರವಸೆಯಾಗಿ ಬಂದಿದ್ದೇ ತಿಲಕ್ ವರ್ಮಾ, ಹಾಗೆ ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ದುಬೆ. ಇವ್ರು 3 ಕೂಡ ಅತ್ಯುತ್ತಮವಾದಂಥ ಪ್ರದರ್ಶನ ನೀಡಿದ್ರು. ಅದರಲ್ಲೂ ಕೂಡ ತಿಲಕ್ ವರ್ಮಾ ಪರ್ಫಾರ್ಮೆನ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಸ್ಲೋ ಆಗಿ ಇನ್ನಿಂಗ್ಸ್ ಕಟ್ತಾನೆ ಪಾಕಿಸ್ತಾನಿಗಳ ಬೆವರಿಳಿಸಿದ್ರು. ಸೊ ಅಂತಿಮವಾಗಿ ತಿಲಕ್ ವರ್ಮಾ 69 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು. ಇನ್ನು ರಿಂಕು ಸಿಂಗ್ ಇಷ್ಟು ದಿವಸ ಕಳೆದ 6 ಪಂದ್ಯಗಳಲ್ಲಿ ರಿಂಕು ಸಿಂಗ್ಗೆ ಬ್ಯಾಟಿಂಗ್ಗೆ ಅವಕಾಶ ಸಿಕ್ಕಿರಲಿಲ್ಲ. ಫೀಲ್ಡಿಂಗ್ ಟೈಮಲ್ಲಿ ಮಾತ್ರ ಅವಕಾಶವನ್ನ ಕೊಟ್ಟಿದ್ರು. ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ಪಾಕಿಸ್ತಾನ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ರಿಂಕು ಸಿಂಗ್ ಕೊನೆ ಮೂಮೆಂಟ್ ನಲ್ಲಿ ಬರ್ತಾರೆ. ಸೊ ಶಿವಮ್ ದುಬೆ ಔಟ್ ಆದ್ಮೇಲೆ ರಿಂಕು ಸಿಂಗ್ ಬರ್ತಾರೆ. ಬಟ್ ಆಕ್ಚುಲಿ ರಿಂಕು ಸಿಂಗ್ ಮ್ಯಾಚ್ ವಿನ್ನಿಂಗ್ 4 ಅನ್ನ ಬಾರಿಸಿ ಮ್ಯಾಚ್ ವಿನ್ ಮಾಡಿಸ್ತಾರೆ. ಸೊ ಇಷ್ಟೂ ಪಂದ್ಯಗಳಲ್ಲಿ ಆಡದೇ ಇದ್ದಿದ್ದಕ್ಕೂ 1 4 ಬಾರಿಸಿ ಭಾರತವನ್ನ ಗೆಲ್ಲಿಸಿದ್ದಕ್ಕೇನೋ ರಿಂಕು ಸಿಂಗ್ ಅಂತೂ ಕಂಪ್ಲೀಟ್ ಆಗಿ ಎಕ್ಸೈಟ್ ಆಗಿ ಮೈದಾನ ತುಂಬೆಲ್ಲ ಓಡಾಡಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಹೀಗೆ ಅಂತಿಮವಾಗಿ ಭಾರತ 2 ಎಸೆತ ಬಾಕಿ ಇರುವಂತೆಯೇ ವಿನ್ ಆಯ್ತು, ಟ್ರೋಫಿಯನ್ನ ಗೆದ್ಕೊಳ್ತು. ಬಟ್ ಲಾಸ್ಟ್ ಓವರ್ನವರೆಗೂ ಕೂಡ ಮ್ಯಾಚ್ ವಿನ್ನಿಂಗ್ ಪಾಸಿಬಿಲಿಟೀಸ್ 50-50 ಅನ್ನೋ ತರನೇ ಇತ್ತು 2 ಕಡೆನೂ ಕೂಡ. ಹೀಗೆ ಅಭಿಮಾನಿಗಳ ಹಾರ್ಟ್ ಬೀಟ್ ಹೆಚ್ಚಿಸಿ ಮ್ಯಾಚ್ ಗೆದ್ದವರು ಕೊನೆಗೆ ಟ್ರೋಫಿಯನ್ನ ಪಡೆಯದೆ ಹೃದಯವನ್ನು ಕೂಡ ಗೆದ್ದಿದ್ದಾರೆ. ಮೊಯ್ಸಿನ್ ನಖ್ವಿಯಿಂದ ಟ್ರೋಫಿ ಪಡೆಯಲು ಒಪ್ಪದ ಭಾರತ. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನಕ್ಕೆ ಟೀಮ್ ಇಂಡಿಯಾ ಹ್ಯಾಟ್ರಿಕ್ ಸೋಲಿನ ಬಿಸಿ ಮುಟ್ಟಿಸಿದೆ. ಅದರಲ್ಲೂ ಫೈನಲ್ ಮ್ಯಾಚ್ ನಲ್ಲಿ ಗೆದ್ರೂ ಕೂಡ ಕಪ್ ಪಡೆಯದೆ ಪಾಕಿಸ್ತಾನಿಗರ ಶೇಪ್ ಔಟ್ ಆಗುವಂತೆ ಮಾಡಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಟ್ರೋಫಿ ವಿತರಣೆ ಮಾಡ್ತಾ ಇದ್ದದ್ದು ಪಾಕಿಸ್ತಾನದ ಗೃಹ ಸಚಿವನೂ ಆಗಿರುವಂತ PCB ಅಂಡ್ ACC ಅಧ್ಯಕ್ಷ ಮೊಯ್ಸಿನ್ ನಖ್ವಿ. ಆದ್ರೆ ಈ ನಖ್ವಿಯಿಂದ ಟ್ರೋಫಿಯನ್ನ ಸ್ವೀಕಾರ ಮಾಡೋಕೆ ಭಾರತ ಒಪ್ಪಲಿಲ್ಲ.
ಭಾರತೀಯ ಆಟಗಾರರ ಮನವೊಲಿಸೋಕೆ ಏನೇನೋ ಸರ್ಕಸ್ ಅನ್ನ ಮಾಡ್ತಾರೆ, ಲಾಸ್ಟ್ ಮೂಮೆಂಟ್ ವರೆಗೂ ನೋಡ್ತಾರೆ. ಬಟ್ ಅದು ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ಅವರು ಪೋಡಿಯಂನಿಂದ 20 ಅಡಿ ದೂರದಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾರೆ ಭಾರತೀಯ ಆಟಗಾರರು. ಯಾಕಂದ್ರೆ ಅಲ್ಲಿ ನಕ್ವಿ ಇದ್ದ ಕಾರಣಕ್ಕೆ ನಾವು ಅಲ್ಲಿ ಹತ್ರಕ್ಕೂ ಬರಲ್ಲ ಅನ್ನೋ ತರ, ಅಂದ್ರೆ ಅವರಿಂದ ನಾವು ಟ್ರೋಫಿನೇ ತಗೊಳ್ಳಲ್ಲ ಅನ್ನೋ ತರ ದೂರನೇ ಕುಳಿತು ಪ್ರತಿರೋಧವನ್ನ ತೋರಿಸ್ತಾರೆ. ಸೊ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಂತ ಪೋಡಿಯಂನಿಂದ 20 ಅಡಿ ದೂರನೇ ಕುಳಿತಿದ್ರು ಅಂದ್ರೆ ಅಲ್ಲಿನ ಸಿಚುಯೇಷನ್ ನೀವು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಮೊದಲೇ ಮ್ಯಾಚ್ ಸೋತು ಅವಮಾನಕ್ಕೊಳಗಾಗಿದ್ದಂತ ನಕ್ವಿ ಭಾರತೀಯ ಆಟಗಾರರು ಕೊಟ್ಟಂತ ಡೋಸ್ಗೆ ಕಂಪ್ಲೀಟ್ ಆಗಿ ಶೇಕ್ ಆಗಿದ್ದ. ನೋಡೋವರೆಗೂ ನೋಡಿ ಇವ್ರು ಒಪ್ಪಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ, ಇಲ್ಲಿ ಇನ್ನೂ ಕೂಡ ಉಳ್ಕೊಂಡ್ರೆ ಅವಮಾನ ಗ್ಯಾರಂಟಿ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಏಷ್ಯಾ ಕಪ್ ಟ್ರೋಫಿ ಎತ್ಕೊಂಡು ಸೀದಾ ಹೋಟೆಲ್ಗೆ ವಾಪಸ್ ತಗೊಂಡು ಹೋಗ್ತಾರೆ. ಆದ್ರೆ ಇದ್ಯಾವುದಕ್ಕೂ ಕೇರ್ ಮಾಡದ ಭಾರತೀಯರು ಮ್ಯಾಚೇ ವಿನ್ ಆಗಿದ್ದೀವಿ, ಇನ್ನು ಟ್ರೋಫಿ ಗಿಫಿ ಯಾಕೆ ಗುರು ಅಂತ ವಿತೌಟ್ ಕಪ್ ಸೆಲೆಬ್ರೇಷನ್ ಅನ್ನ ಶುರು ಮಾಡಿದ್ರು. ಮೈದಾನದ ತುಂಬೆಲ್ಲ ಓಡಾಡ್ತಾ ಫ್ಯಾನ್ಸ್ ಕಡೆ ಕೈ ಬೀಸ್ದ ಕೈಯಲ್ಲಿ ಟ್ರೋಫಿ ಇದೆ ಅನ್ನೋ ತರಾನೇ ಸಂಭ್ರಮ ಮಾಡಿದ್ರು. ಟ್ರೋಫಿ ಇಲ್ಲದೆ ಇದ್ರು ಕೂಡ ಫೋಟೋಗಳನ್ನ ಎಡಿಟ್ ಮಾಡೋ ಮೂಲಕ ಕಪ್ ಚಿತ್ರ ಸಹ ಹಾಕಿ ಪೋಸ್ ಕೊಟ್ರು. ಅಲ್ಲದೆ ಈ ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಇಂಜುರಿಯಿಂದ ಫೈನಲ್ ಮ್ಯಾಚ್ ನಲ್ಲಿ ಆಡದಂತ ಹಾರ್ದಿಕ್ ಪಾಂಡ್ಯ ವಿಶೇಷವಾಗಿ ತಮ್ಮ ಟ್ರೇಡ್ ಮಾರ್ಕ್ ಸೆಲೆಬ್ರೇಷನ್ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ರು. ಆದ್ರೆ ಈ ಸಲ ಟ್ರೋಫಿ ಇಲ್ಲದ ಕಾರಣಕ್ಕೆ ಅಲ್ಲಿ ಕಪ್ ಚಿತ್ರವನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಹಾಗೆ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕೂಡ ನೋ ಟ್ರೋಫಿ ನೋ ಟೆನ್ಷನ್ ಎನ್ನುವಂತೆ ಎಡಿಟ್ ಫೋಟೋಗಳನ್ನೇ ಪೋಸ್ಟ್ ಮಾಡಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಭಾರತ ಟ್ರೋಫಿಯನ್ನ ಮಾತ್ರ ಸ್ವೀಕಾರ ಮಾಡಲಿಲ್ಲ, ಬಟ್ ಟೂರ್ನಿಯ ಉಳಿದೆಲ್ಲಾ ಪ್ರಶಸ್ತಿಗಳು ಕೂಡ ಭಾರತೀಯ ಆಟಗಾರರೇ ಮುಡಿಗೇರಿಸಿಕೊಂಡಿದ್ದಾರೆ, ಹಾಗೆ ಪಡ್ಕೊಂಡಿದ್ದಾರೆ. ಸದ್ಯ ಫೈನಲ್ ಮ್ಯಾಚ್ ಗೆದ್ದಿರುವಂತಹ ಭಾರತಕ್ಕೆ 2.63 ಕೋಟಿ ರೂಪಾಯಿ ಬಹುಮಾನವಾಗಿ ಸಿಕ್ಕಿದೆ. ಹಾಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಂತ ತಿಲಕ್ ವರ್ಮಾ ಇದಕ್ಕಾಗಿ $5,000 ಅಮೆರಿಕನ್ ಡಾಲರ್ ಅಂದ್ರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಹೇಳೋದಾದ್ರೆ 4.43 ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾರೆ. ಇನ್ನು ಟೂರ್ನಿಯ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಕುಲ್ದೀಪ್ ಯಾದವ್ ಆಗಿದ್ದಾರೆ. ಭಾರತದ ಪರ 17 ವಿಕೆಟ್ಗಳನ್ನ ತೆಗೆದಿದ್ದಾರೆ. ಹಾಗೆ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ 4 ವಿಕೆಟ್ಗಳನ್ನ ತೆಗೆದಿದ್ರು. ಅದಕ್ಕೂ ಹಿಂದಿನ ಪಂದ್ಯಗಳಲ್ಲಿ 3 ಸಲ 3 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹೀಗೆ ಟೂರ್ನಿಯಲ್ಲಿ ಕುಲ್ದೀಪ್ ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಇದಕ್ಕಾಗಿ ದಿ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆ 13.30 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ಅಭಿಷೇಕ್ ಶರ್ಮಾ ಪಾಲಾಗಿದೆ. ಇವರು ಕಳೆದ 7 ಪಂದ್ಯಗಳಲ್ಲಿ 314 ರನ್ಗಳನ್ನ ಕಳಿಸಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ. ಇವರು ಕೂಡ 13.30 ಲಕ್ಷ ರೂಪಾಯಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಜೊತೆಗೆ ಇವರಿಗೆ ಒಂದು SUV ಕಾರ್ ಕೂಡ ಗಿಫ್ಟ್ ಆಗಿ ಸಿಕ್ಕಿದೆ. ಇಲ್ಲಿ ಅಭಿಷೇಕ್, ತಿಲಕ್ ಮತ್ತು ಕುಲ್ದೀಪ್ ಇಂಡಿವಿಜುವಲ್ ಟ್ರೋಫಿಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಯಾಕಂದ್ರೆ ಇದನ್ನ ವಿತರಣೆ ಮಾಡ್ತಾ ಇದ್ದದ್ದು ಬೇರೆ ಅಧಿಕಾರಿಗಳು. ಬಟ್ ಟ್ರೋಫಿಯನ್ನ ಮಾತ್ರ ಮೊಯ್ಸಿನ್ ನಖ್ವಿಯೇ ಕೊಡಬೇಕಿತ್ತು. ಯಾಕಂದ್ರೆ ಅವರೇ ACC ಅಧ್ಯಕ್ಷ ಆಗಿರೋದ್ರಿಂದ ಅವರೇ ಕೊಡೋದು ವಾಡಿಕೆ ಇತ್ತು. ಆದ್ರೆ ನಖ್ವಿ PCB ಅಧ್ಯಕ್ಷರಾಗಿರೋದ್ರ ಜೊತೆಗೆ ಪಾಕಿಸ್ತಾನದ ಗೃಹ ಸಚಿವ ಕೂಡ ಆಗಿದ್ದಾರೆ. ಹೀಗಾಗಿ ಭಾರತೀಯರು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲಿಲ್ಲ. ಏಷ್ಯಾ ಕಪ್ ಗೆದ್ದ ನಂತರ BCCI ಟೀಮ್ ಇಂಡಿಯಾಗೆ 21 ಕೋಟಿ ರೂಪಾಯಿ ಬಹುಮಾನದ ಮೊತ್ತವನ್ನ ಘೋಷಣೆ ಮಾಡಿದೆ. ಸದ್ಯ ಪಾಕಿಸ್ತಾನ ವಿರುದ್ಧ ಫೈನಲ್ ಗೆದ್ದ ಭಾರತೀಯರಿಗೆ ಶುಭಾಶಯಗಳ ಮಹಾಪೂರ್ವೇ ಬರ್ತಾ ಇದೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ಸ್ಪೆಷಲ್ ಆಗಿ ವಿಶ್ ಮಾಡಿದ್ದಾರೆ. ಕ್ರೀಡಾ ಮೈದಾನದಲ್ಲೂ ಆಪರೇಷನ್ ಸಿಂಧೂರ, ಫಲಿತಾಂಶ ಒಂದೇ, ಭಾರತ ಗೆದ್ದಿದೆ, ನಮ್ಮ ಕ್ರಿಕೆಟಿಗರಿಗೆ ಅಭಿನಂದನೆಗಳು ಅಂತ ಟ್ವೀಟ್ ಮಾಡಿದ್ದಾರೆ. ಒಟ್ನಲ್ಲಿ ಆಪರೇಷನ್ ಸಿಂಧೂರ ಗೆದ್ದಿದ್ದ ಭಾರತ ಈಗ ಆಪರೇಷನ್ ಏಷ್ಯಾ ಕಪ್ ನಲ್ಲೂ ಕೂಡ ನೋ ಲಾಸ್ ನಲ್ಲೇ ವಿನ್ ಆಗಿದೆ. ಲೀಗ್ ಸ್ಟೇಜ್, ಸೂಪರ್ 4 ನಲ್ಲೂ ಕೂಡ ಬಿಸಿ ಮುಟ್ಟಿಸಿ ಈಗ ಫೈನಲ್ ನಲ್ಲೂ ಪಾಕಿಸ್ತಾನವನ್ನ ಬೆಂಡೆತ್ತಿದ್ದಾರೆ. ಹ್ಯಾಟ್ರಿಕ್ ಸೋಲಿನೊಂದಿಗೆ ಪಾಕಿಸ್ತಾನ ದುಬೈಯನ್ನ ಖಾಲಿ ಮಾಡಿದ್ರೆ ಕೆಚ್ಚೆದೆಯ ಭಾರತೀಯರು ಮತ್ತೊಮ್ಮೆ ಜಗತ್ತನ್ನೇ ಗೆದ್ದಿದ್ದಾರೆ. ಸೊ ಟೀಮ್ ಇಂಡಿಯಾಗೆ ನಾವು ಕೂಡ ವಿಶ್ ಮಾಡೋಣ. ಯಾಕಂದ್ರೆ ಇವತ್ತೆಲ್ಲ ನಾವು ಪ್ರೌಡ್ ಫೀಲ್ ಆಗ್ತಿದ್ದೀವಿ ಅಂದ್ರೆ ಅದಕ್ಕೆ ಅವರ ವಿಕ್ಟರಿಯೇ ಕಾರಣ. ಆದ್ರೆ ನಿಮ್ಮ ಪ್ರಕಾರ ಭಾರತ ತಂಡ ಕಪ್ ಗೆದ್ದರೂ ಕೂಡ ಟ್ರೋಫಿಯನ್ನ ಸ್ವೀಕರಿಸದೆ ಇದ್ದದ್ದು ಸರಿನಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.